ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಸಂಡೇ ಸ್ಪೆಷಲ್ ಅಂತ ಹೇಳ್ಬೋದು. ಮಟನ್ ಕೈಮಾನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡಿರೋದು, ಆದರೆ ರಿಸಲ್ಟ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿತ್ತೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಏನೇನು ಬೇಕು ಅಂತಂದರೆ, ಫಸ್ಟು ಕೈಮಾ ರುಬ್ಕೊಳ್ಳೋಕ್ಕೆ ಹುರ್ಗಡ್ಲೆ ಸ್ವಲ್ಪ ಒಂದು 50 ಗ್ರಾಮ್ಸ್ ಅಷ್ಟು, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಶುಂಠಿ ಒಂದು ಚಿಕ್ಕ ತುಂಡು, ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಸಾಕು, ಮತ್ತು ಒಂದು ಅರ್ಧ ಹೋಳಲ್ಲಿ ಅರ್ಧದಷ್ಟು ತೆಂಗಿನಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೊಟ್ಟೆ, ಮತ್ತು ನಾನು ಇಲ್ಲಿ ತೊಗೊಂಡಿರೋದು 1/4 kg ಕೈಮಾ ಅಷ್ಟೇ. 1/4 kg ಕೈಮಾ, 1/4 kg ಮಟನ್ನು, ಸೊ ಟೋಟಲ್ ಅರ್ಧ kg ಬರುತ್ತೆ. ಸೊ ಫಸ್ಟ್ ನಾನು ಇಲ್ಲಿ ನೋಡಿ, ಕೈಮಾ ಮತ್ತು ಒಂದು ಮೊಟ್ಟೆ ಸಾಕು. ಅದನ್ನು ಫಸ್ಟು ದೊಡ್ಡ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡ್ಕೊಬಿಡ್ಬೇಕು. ಸೊ ಬ್ಲೆಂಡ್ ಆದಮೇಲೆ ನಾನು ಮಿಕ್ಕಿದೆಲ್ಲ ಐಟಮ್ಸ್ಗಳೇನೇನು ಹೇಳಿದೆ, ಹಸಿಮೆಣಸಿನ್ಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಸೊ ಅದನ್ನೆಲ್ಲ ನಾನು ಚಿಕ್ಕ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ತೇನೆ ಪೌಡ್ರ್ ಥರ ಮಾಡ್ಕೊಬಿಡ್ಬೇಕು. ಸೊ ಅದಾದಮೇಲೆ ಇದನ್ನು ಕೈಮಾ ಒಳಗಡೆ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಬ್ಲೆಂಡ್ ಮಾಡಬೇಕು. ಸೊ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡಿದ್ದು. ಸೊ ನೋಡಿ, ಈ ಥರ ಬರುತ್ತೆ ಚೆನ್ನಾಗಿ. ಅದು ಮಿಕ್ಸ್ ಆದಾಗ ಬೇಕಾದರೆ ಒಂಚೂರು ಒಂದು ಜಾರ್ ತೊಳೆದಿರೋ ನೀರು ಒಂಚೂರು ಬೇಕಾದ್ರೆ ಆ್ಯಡ್ ಆನ್ ಮಾಡ್ಕೊಬೋದು ಅಷ್ಟೇ. ಸೊ ಈ ಥರ ಅದನ್ನು ಒಂದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಒಬ್ಬೊಬ್ಬರು ತುಂಬ ನೈಸ್ ಮಾಡ್ತಾರೆ, ನಾನು ಮೀಡಿಯಮ್ ಮಾಡಿದ್ದೆ. ಏಕೆಂದರೆ ಅದು ತಿನ್ನಬೇಕಾದ್ರೆ ಸ್ವಲ್ಪ ತರಿ ಇದ್ರೇ ಚೆಂದ. ಫುಲ್ಲು ನುಣ್ಣಗಾಗ್ಬಿಟ್ರೆ ಒಂಥರ ನಂಗೆ ಇಷ್ಟ ಆಗೋಲ್ಲ. ಸೊ ಅದಾದಮೇಲೆ ಇದು ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊತಾ ಇರೋದು. ಮಾಮೂಲಿ 2 ಈರುಳ್ಳಿ, 2 ಟೊಮೊಟೊ, ಅರ್ಧ ಹೋಳಲ್ಲಿ ಸ್ವಲ್ಪ ಕಡಿಮೆ ಇರೋ ಅಷ್ಟು ಕಾಯಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಇದು ಹಸಿಮೆಣಸಿನ್ಕಾಯಿ ಮಾತ್ರ ನನ್ನ ಸೀಕ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಈ ಮಟನ್ ಸಾಂಬಾರಿಗೆ ಒಂದು ಅರ್ಧದಷ್ಟು ಹಾಕ್ಬಿಡೋದು. ಮಾಮೂಲಿ ಖಾರದ ಪುಡಿ ಹಾಕ್ತೀವಿ. ಸೊ ಖಾರದ ಪುಡಿ ಜೊತೆಗೆ ಒಂದೇ ಒಂದು ತುಂಡು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ರೆ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಆ್ಯಸ್ ಯೂಶ್ವಲ್ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೋಬೇಕು. ಸೊ ಇದಕ್ಕೆ ಕಡಲೆ ಮತ್ತು ಗಸಗಸೆ ಒಂದು ಚೂರು ಹಾಕ್ತೆ, ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ರುಚಿ ಬರಲಿ ಅಂತ ಅಂದ್ಬಿಟ್ಟು. ನೋಡಿ, ಗಸಗಸೆ ಮತ್ತು ಕಡಲೆ. ಬಟ್ ನಾನು ಇದು ತುಂಬ ಕಡಿಮೆ ಕ್ವಾಂಟಿಟಿಗೆ ಮಾಡಿದ್ದೆ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಅಷ್ಟೇ. ಬಟ್ ಆಗಲಿಲ್ಲ, ಹೆಚ್ಚು ಕಡಿಮೆ ಏನಾಗಲ್ಲ ಅಂತ ಅಂದ್ಕೊಂಡು ಮಾಡಿದೆ. ಯಾಕೆಂದರೆ ಮಟನ್ ಸಾಂಬಾರು ಅವೆಲ್ಲ ಚೆನ್ನಾಗಿ ಮಾಡಿ ಅಭ್ಯಾಸ ಇತ್ತು. ಬಟ್ ಇದು ಮಾತ್ರ ಇದೆ ಫಸ್ಟ್ ಟೈಮ್ ಮಾಡಿದ್ದು. ಸೊ ಇದು ಸಾಂಬಾರಿಗೆ ರುಬ್ತಾ ಇರೋದು. ನೋಡಿ, ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಸಾಲೆ ರುಬ್ಕೊಳ್ಳೋದು. ನೋಡಿ, ಇದು ಒಗ್ಗರಣೆಗೆ ಚುಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು. ಒಗ್ಗರಣೆಗೆ ಮಾತ್ರ ಮೆಂತ್ಯ ಸೊಪ್ಪು ಫಸ್ಟ್ ಹಾಕ್ಕೊಡ್ಬೇಕು. ಚುಕ್ಕಿ ಪಾಲಕ್ಕು ಬೇಕಾದ್ರೆ ನೀವು ಸಾಂಬಾರು ಕುದಿವಾಗ ಬೇಕಾದರೂ ಹಾಕ್ಕೊಂಡ್ರೂ ಆಯಿತು. ನೋಡಿ, ಇದು ಎಲ್ಲ ರೆಡಿಯಾಗಿದೆ. ಸೊ ಇದು ನೋಡಿ, ಮಟನ್ನು ತೊಳೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬಿಟ್ಟು ಒಟ್ಟಿಗೆ ಕೂಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರನ್ನ. ಯಾಕೆಂದರೆ ಮತ್ತೆ ಇದನ್ನು ಕೂಗಿಸ್ಕೊಂಡು ಅದು ಅರಿಶಿನ ಈರುಳ್ಳಿ ಥರ ಮಾಡ್ಕೋತಾರಲ್ಲ, ಆಗಷ್ಟು ಮಾಡೋ ಸೀನಿಲ್ಲ. ಯಾಕೆಂದರೆ ಬೇಗ ಬೇಯುತ್ತೆ ಎಳೆ ಮಾಂಸ ಅಂತ ಅಂದ್ಬಿಟ್ಟು. ಸೊ 2 ಸರಿ ಏನು ಬೇಡ ಅಂದ್ಬಿಟ್ಟು ನಾವು ಒಟ್ಟಿಗೆ ಇದನ್ನು ಒಗ್ಗರಣೆಗೆ ಹಾಕ್ಕೊಂಬಿಟ್ಟೆ. ಆಯಿಲ್ ಹಾಕ್ಬಿಟ್ಟು ಒಂಚೂರು ಆನಿಯನ್ನು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಟನ್ ಹಾಕ್ತೆ. ಸೊ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಇದನ್ನು. ಯಾಕೆಂದರೆ ಅದು ಎಷ್ಟೆಷ್ಟು ಹಾಕ್ಬೋದು ಮೆಜರ್ಮೆಂಟ್ ಕರೆಕ್ಟಾಗಿ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡು ಅದನ್ನು ಒಂಚೂರು ಹಂಗೆ ವಾಟ್ಸಪ್ಪಲ್ಲಿ ಟೈಪ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಅದು ಒಂದೊಂದ್ಸರಿ ಪ್ರಾಕ್ಟೀಸ್ ಇರೋರಿಗೆ ಎಂಥ ಅಡುಗೆ ಆದರೂ ಕೂಡ ಒಂದ್ಸರಿ ಹೇಳಿಸ್ಕೊಂಬಿಟ್ರೆ ಪರವಾಗಿಲ್ಲಪ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ಫಸ್ಟ್ ಹಾಕೋಬೇಕು. ಇದು ಮೊದಲಿಂದನೂ ನಮ್ಮಮ್ಮ ಹೇಳ್ಕೊಟ್ಟಿರೋ ಫಾರ್ಮುಲಾ. ಯಾಕೆಂದರೆ ಆಮೇಲೆ ಹಾಕ್ಬಿಟ್ಟು ಅದು ಕಹಿ ಬಂದುಬಿಡುತ್ತೆ ಅಂತ, ಎಣ್ಣೆಗೆ ಹಾಕಿದ್ರೆ ಅದು ಕಹಿ ಎಲ್ಲ ಹೋಗುತ್ತೆ ಅಂತ, ಟೇಸ್ಟ್ ಬರುತ್ತೆ. ಸೊ ಅದಾದಮೇಲೆ ನೋಡಿ, ಈರುಳ್ಳಿ, ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಮೆಂತ್ಯ ಸೊಪ್ಪು, ಮಟನ್ನು, ಅದಕ್ಕೆ ಒಂಚೂರು ಕಲ್ಲುಪ್ಪು. ನಾನು ಸ್ವಲ್ಪ ಆದಷ್ಟು ಕಲ್ಲುಪ್ಪನ್ನೇ ಬಳಸೋದು, ಎಷ್ಟು ಬೇಕೋ ಅಷ್ಟು. ಆಮೇಲೆ ಲಾಸ್ಟಲ್ಲಿ ಬೇಕಾದ್ರೆ ಸಾರು ಕುದಿವಾಗ ಏನಾದರೂ ಕಮ್ಮಿ ಆಗಿದೆ ಒಂಚೂರು ಮಾಮೂಲಿ ಪುಡಿ ಉಪ್ಪು ಹಾಕ್ಕೊಳ್ಳೋದು. ಒಂಚೂರು ಅರಿಶಿನ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೂಗಿಸ್ಕೊಬಿಡೋಣ ಸಾಂಬಾರನ್ನ ಅಂತಲೇ ಅಂದೆ. ಇದನ್ನೇ ಬೇಕಾದ್ರೆ ಒಂದು ವಿಷಲ್ ಹೊಡ್ಸ್ಕೊಬಿಡೋದ ಅಂತ ಅಂದ್ಬಿಟ್ಟು. ನೋಡಿ, ಇದನ್ನೇ ನೀರು ಹಾಕ್ಬಿಟ್ಟು ಒಂದು 8 ವಿಷಲೇ ಹೊಡ್ಸೋಕೆ, ಮಟನ್ ಅಲ್ವಾ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಒಬ್ಬರು 4-5 ಸಾಕು ಎಳೆ ಮಾಂಸಕ್ಕೆ ಅಂತಂತಾರೆ, ಆದರೂ ನಾನು ಬೇಯಿದ್ರೆ ಚೆನ್ನಾಗಿ ಬೆಂದ್ರಷ್ಟು ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು. ನೋಡಿ, 2 ತೆಂಗಿನಕಾಯಿದು ಕಂಟ ಹಾಕ್ತೆ. ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ವಿಷಲ್ ಹೊಡಿಸ್ಕೋಬೇಕು. ನಾನು 8ರಿಂದ 10 ವಿಷಲ್ ಹೊಡಿಸ್ದೆ. ಅದು ನಾಟ್ ನೆಸೆಸರಿ, ಬಟ್ ಆದರೆ ಏನು ರಬ್ಬರ್ ಥರ ಆಗಬಾರ್ದಲ್ವ ಮಟನ್ನು, ಹಗಿದ್ರೆ ನೀಟಾಗಿ ಚೆನ್ನಾಗಿ ತಿನ್ನೋ ಥರ ಇರಬೇಕು ಅಂತ. ನೋಡಿ, ನಾನು ಆ್ಯಕ್ಚುಲಿ ಒಂದು 5-6 ಅಂತ ಅಂದ್ಕೊಂಡಿದ್ದೆ, ಒಂದು 10 ವಿಷಲೇ ಹೊಡಿಸ್ದೆ. ಸೊ ಅಲ್ಲಿ ತನಕ ನೋಡಿ, ಇದೆಲ್ಲ ಸೊಪ್ಪು ಗಿಪ್ಪು ಎಲ್ಲ ಕಟ್ ಮಾಡ್ಕೊತಿದ್ದೆ. ಆ ಕಡೆ ರೈಸ್ಗೆ ಇಟ್ಕೊಂಡಿದ್ದೆ. ಸೊ ಇದೊಂದು ವ್ಲಾಗ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಮುದ್ದೆನೂ ಮಾಡ್ಕೊಂಬರೋಣ ಅಂದ್ಬಿಟ್ಟು, ಯಾಕೆಂದರೆ ನಾವು ಜಾಸ್ತಿ ನಾನ್ ವೆಜ್ಗೆ ಮುದ್ದೆ ಇರಲೇಬೇಕು. ನೋಡಿ, ಅದಾದಮೇಲೆ ಸ್ವಲ್ಪ ಇದನ್ನು
ಕೈಮಾನ ಉಂಡೆ ಕಟ್ತಾಯಿದ್ದೆ. ಒಬ್ಬರು ನಮ್ಮ ಥರ ಬಿಡ್ತಾರೋ ನಾವು ಕೈಮಾ ಅದು ರೆಡಿ ಈ ಥರ ಆ್ಯಕ್ಚುಲಿ ಈ ಥರ ಉಂಡೆ ಕಟ್ಟುವಾಗಲೇ ಒಂಚೂರು ಟೇಸ್ಟ್ ನೋಡ್ಬಿಡ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಬ್ಬೊಬ್ಬರು ಆ ಥರ ಹಸಿ ತಿನ್ನಬಾರ್ದು ಅಂತಾರೆ, ಬಟ್ ಜಾಸ್ತಿ ಏನಲ್ಲ, ಬರೀ ಟೇಸ್ಟ್ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅದನ್ನು ಟೇಸ್ಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ ನೋಡಿ. ಅದಾದಮೇಲೆ ಸಾಂಬಾರು ಚೆನ್ನಾಗಿ ಅದು ಮಟನ್ ಕೂಗಾದಮೇಲೆ ಅದು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ, ಸಾಂಬಾರಿಗೆ ಅಂತ ಮಸಾಲೆ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಮಟನ್ ಸಾಂಬಾರ್ದು ಕನ್ಸಿಸ್ಟೆನ್ಸಿ. ಒಬ್ಬೊಬ್ಬರು ತೆಳ್ಳಗೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಗಟ್ಟಿಗೆ ಇಷ್ಟಪಡ್ತಾರೆ. ಸೊ ಇಲ್ಲಿ ನೋಡಿ ಬರೀ 1/4 kg ಮಟನಲ್ಲಿ ನಮಗೆ ಒಂದು 14 ಆಯಿತು ಅಂತ ಹೇಳ್ಬೋದು. ಇದು ಏನಪ್ಪ ಕೈಮಾ. ಅದಾದಮೇಲೆ ನೋಡಿ ಸ್ವಲ್ಪ ಇದು ಕುದೀತಾ ಇತ್ತು, ಹಾಗೂ ಚರ್ಬಿ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ತೊಗೊಂಡೆ. ನಾವು ನಾನ್ ವೆಜ್ ಮಾಡಿದಾಗಂತೂ ಟೇಸ್ಟ್ ಮಾಡೋಕ್ಕೆ ಅಂತ ತೊಗೊಳ್ಳಿಲ್ಲ ಅಂದರೆ ನಮ್ಗೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಸೊ ಅದಾದಮೇಲೆ ನೋಡಿ ಈ ಕಡೆ ಮುದ್ದೆ ತಿರಿತಾ ಇದ್ದೆ. ಸೊ ಇದು ಸಾಂಬಾರೆಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತ. ಅದು ಆಮೇಲೆ ಗಟ್ಟಿಯಾಗುತ್ತೆ, ಏಕೆಂದರೆ ನಾವು ಸ್ವಲ್ಪ ಗಸಗಸೆ ಕಡಲೆ ಹಾಕಿರ್ತೀವಲ್ಲ, ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಒಂಚೂರು ತೆಳ್ಳಗೆ ಮಾಡ್ಕೊಂಡ್ರೆ ಒಳ್ಳೆಯದು. ನೋಡಿ ಇಷ್ಟ ಆಯಿತು, ಒಂದು 14 ಆಯಿತು ಅಂತ ಹೇಳ್ಬೋದು. 14ರಿಂದ 15 ಅಂದ್ಕೊಳ್ಳಿ. ನಾನು ಸ್ವಲ್ಪ ದಪ್ಪಕ್ಕೆ ಮಾಡಿದ್ದೆ, ಕಟ್ಟಿದ್ದೆ. ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿದ್ರಂತೂ ಒಂದು 20ಕ್ಕೆ ಮಾಡ್ಬೋದು. ಬಟ್ ನಾವು ನಮ್ಮನೆ ಜನಗಳಲ್ವ ಅಂತ ಅಂದ್ಬಿಟ್ಟು ಇನ್ನೇನು ತುಂಬ ಸಣ್ಣಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನಾನು ಇಷ್ಟು ಮಾಡಿದೆ. ನಮ್ಮಮ್ಮ ಮಾಡಿದ್ರೆ ಇನ್ನೂ ದಪ್ಪಕ್ಕೆ ಕಟ್ತಾರೆ. ಸೊ ಅದಾದಮೇಲೆ ಇದು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಕಡಿಮೆ ಉರಿಗೆ ಹಾಕ್ಬಿಟ್ಟು ಅದನ್ನು ಕೈಮಾ ಉಂಡೆಗಳನ್ನ ಬಿಡಬೇಕು ಅದಕ್ಕೆ. ಸೊ ಇದಕ್ಕೆ ಆದಷ್ಟು ನಾವೇನು ಮಾಡಬೇಕು ಅಂದರೆ ಈ ಮಸಾಲೆ ಐಟಮ್ಸ್ಗಳು ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಸ್ವಲ್ಪ ಕಡಿಮೆಗೆ ಹಾಕಬೇಕು, ಯಾಕೆಂದರೆ ಸಾಂಬಾರ್ಗೂ ಹಾಕಿರ್ತೀವಲ್ವಾ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಒಬ್ಬೊಬ್ಬರು ಹೋಟೆಲಲ್ಲಂತೂ ಬರೀ ಅದೇ ಘಾಟೆ ಹೊಡಿತಾ ಇರುತ್ತೆ ಲವಂಗದ್ದು. ಅದಕ್ಕೆ ನಂಗೆ ಈಚೆ ಕಡೆ ಇಷ್ಟ ಆಗೋಲ್ಲ. ಅದು ಅಲ್ಲದೆ ಸ್ವಲ್ಪ ಅದು ರೆಡ್ಡಿಶ್ ಇರುತ್ತೆ, ಬರೀ ಖಾರದ ಪುಡಿನೇ ಹಾಕಿರ್ತಾರೆ ಅನಿಸುತ್ತೆ. ನಾವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡೋದು. ಒಬ್ಬೊಬ್ಬರು ಪೆಪ್ಪರ್ನೂ ಕೂಡ ಹಾಕ್ತಾರೆ, ಬಟ್ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೆ. ಸೊ ನಮ್ಮಮ್ಮ ಏನು ಹೇಳ್ಕೊಟ್ಟಿದ್ರು ಅದು ಫುಲ್ ನಾಟಿ ಸ್ಟೈಲಲ್ಲಿ ಇರಲಿ ಅಂದ್ಬಿಟ್ಟು. ಸೊ ಅದಾದಮೇಲೆ ನೋಡಿ ನಾನು ಮುದ್ದೆಗೆ ರೆಡಿ ಮಾಡಿದೆ. ಸೊ ಅದ್ರ ಪಾಡಿಗೆ ಅದು ಒಂದು 15 ನಿಮಿಷ ಬಿಡಬೇಕು. ಅದು ನಾವೆಲ್ಲ ಕೈಮಾ ಹಾಕಿದ್ಮೇಲೆ ಅದಕ್ಕೆ ಒಂದು ಮೀಡಿಯಮ್ ಉರಿಲಿ ಒಂದು 15 ನಿಮಿಷ ಬೇಯಕ್ಕೆ ಬಿಡಬೇಕು. ಸೊ ಅದಾದಮೇಲೆ ನೋಡಿ, ಇಲ್ಲಾಂದರೆ ಅದು ಏನಾಗುತ್ತೆ ಅಂದರೆ ಮೊಟ್ಟೆ ಹಾಕೋ ಉದ್ದೇಶನೇ ಇದು ಕೈಮಾ ಒಡೆದೋಗ್ಬಾರ್ದು ಅಂತ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಮೊಟ್ಟೆ ಹಾಕೋದು. ಸೊ ನೋಡಿ ಮುದ್ದೆಗಳಾಯಿತು ಚೆನ್ನಾಗಿ. ಹೊಸದು ರಾಗಿ ಹಸಿಟ್ಟು ನಮ್ಮಮ್ಮ ಮಿಲ್ ಮಾಡಿಸ್ಕೊಂಡು ತಗೊಂಬಂದಿದ್ರು. ಸೊ ಅದನ್ನೇ ಓಪನ್ ಮಾಡಿಬಿಟ್ಟು ಫಸ್ಟ್ ಅಟೆಂಪ್ಟ್ ಇದೇನೆ ಮಾಡಿದ್ದು ಹೊಸ ಹಿಟ್ಟಲ್ಲಿ. ಸೊ ಚೆನ್ನಾಗಾಯಿತು ಅಂತ ಹೇಳ್ಬೋದು. ವಿತೌಟ್ ಎನಿ ಗಂಟಿಲ್ದೇದಂಗೆ ಮಾಡೋದು ಗೊತ್ತಿರುತ್ತಲ್ವ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ. ಸೊ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣೆಲ್ಲ ಕಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ನೋಡಿ 15 ನಿಮಿಷ ಕುದೀತು. ಸೊ ಅದಾದಮೇಲೆ ನೋಡಿ ಮಾಮೂಲಿ ಚಾಕು ಅಥವಾ ಕಬ್ಬಣ ಹಚ್ತೀವಲ್ಲ, ಸೊ ಏನೇ ದೃಷ್ಟಿ ಆಗಿದ್ರು ಒಂದೊಂದ್ಸಲ ನಮ್ಮ ದೃಷ್ಟಿನೇ ಆಗ್ಬಿಡ್ತು, ಅಯ್ಯೋ ಇಷ್ಟು ಚೆನ್ನಾಗಾಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಒಬ್ಬರು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಾಗಿದೆಯಲ್ಲ ಅಂತ ಅಂತಿದ್ರು ಮನೇಲಿ. ಸೊ ಅದಕ್ಕೆ ಸಾಕು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕೋಗಿಲ್ಲ, ಮಟನ್ದು ಇದೇ ಸಾಕು ಅಂದ್ಬಿಟ್ಟು. ಕಡಿಮೆ ಜನ ಅಲ್ವಾ ಇರೋದು, ಮತ್ತು ಚಿಕನ್ ತಂದುಬಿಟ್ರೆ ಮತ್ತು ಮಿಕ್ಕೋಗ್ಬಿಡುತ್ತೆ. ಭಾನುವಾರ ಅಲ್ವಾ, ಅದ್ರ ಮಾರನೆಗೆ ಸೋಮವಾರಕ್ಕಂತೂ ನಾವು ಯಾರು ತಿನ್ನಲ್ಲ. ಏನೇ ಮಿಕ್ಕಿದ್ರೂ ಭಾನುವಾರ ನೈಟೇ ಖಾಲಿ ಮಾಡಬೇಕು, ಇಲ್ಲ ಹೊರಗಡೆಗೆ ಹಾಕಬೇಕು. ಸೊ ಆ ಥರ ಪ್ರಿನ್ಸಿಪಲ್ ಫಾಲೋ ಮಾಡ್ತಾರೆ ನಾನು. ನೋಡಿ ಇಲ್ಲಿ ನೋಡಿ ಮುದ್ದೆ ರೆಡಿ ಮತ್ತು ಸಾಂಬಾರು ರೆಡಿ. ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ನನಗಂತೂ ಇನ್ಮೇಲೆ ಬರೀ ಇದನ್ನೇ ತರಿಸ್ಬಿಡ್ಬೇಕು ಅಂತ ಅನಿಸುತ್ತೆ ಒಂದೊಂದು ಸರಿ. ಅಂದರೆ ಬರೀ ಮಟನ್ನೇ ತರಿಸೋದಕ್ಕಿಂತ ಜಾಸ್ತಿ ಪ್ರೊಸೀಜರ್ ಹಿಡಿಯುತ್ತೆ ಅಂತ ಎಂಥ ಪ್ರೊಸೀಜರೂ ಇಲ್ಲ. ಕರೆಕ್ಟಾಗಿ ಅದಕ್ಕೆ ಅಂತಲೇ ಟೈಮ್ ಕೊಟ್ಕೊಂಡು ನಾವು ಅದೇ ಪ್ಯಾಷನ್ ಇಂಪಾರ್ಟೆಂಟ್ ಅಷ್ಟೇ. ನಾವು ಮಾಡಬೇಕು ಅಂತ ಅನ್ನೋದು ಬಂದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಇಲ್ಲಾಂದರೆ ಅಯ್ಯೋ ಕೈಮಾ ತೊಗೊಂಬರ್ಬೇಕು, ಅದನ್ನು ರುಬ್ಬಬೇಕು, ಉಂಡೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಆ ಥರ ಬೋಟಿ ಒಂದು ನಾನು ಮಾಡಿಲ್ಲ, ಅದೊಂದು ಮಾತ್ರ ಒಂದು ಸರಿ ಅದನ್ನು ಟ್ರೈ ಮಾಡಿಬಿಟ್ರೆ ಇನ್ನೆಲ್ಲ ಥರ ಅಡುಗೆನೂ ಆಲ್ಮೋಸ್ಟ್ ನಾನು ಮಾಡಿದ್ದೀನಿ. ಬೋಟಿ ಮತ್ತು ನಳ್ಳಿ ಅಂದರೆ ಗೊತ್ತಲ್ವ, ಏಡಿ ಇದು ಸಾಂಬಾರು ಮಾಡಿಲ್ಲ. ಸೊ ಅವೆರಡು ಮಾತ್ರ ನಾನು ಟ್ರೈ ಮಾಡೋಕ್ಕೋಗಿಲ್ಲ. ಸೊ ಇದು ಕೂಡ ಬಂತು ನೋಡಿ. ಮದುವೆ ಆದಮೇಲೆ ನಾನು ಫಿಶ್ ಸಾಂಬಾರು ಕಲ್ತಿದ್ದು ನಾನು ಮದುವೆ ಆದಮೇಲೆ ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡು. ಸೊ ಇದು ಕೈಮಾ ಸಾರಂತೂ ಮದುವೆ ಆಗಿ ನೋಡಿ 5 ವರ್ಷ ಆದಮೇಲೆ ಇದೆ ಫಸ್ಟ್ ಟೈಮ್ ನಾನು ಮಾಡಿರೋದು. ಇಲ್ಲಾಂದರೆ ನಮ್ಮಮ್ಮ ಬಂದಾಗ ನಾನು ಇದನ್ನೇ ಮಾಡಿಸ್ಕೊಬಿಡ್ತಿದ್ದಿದ್ದು ನಾನು, ಯಾಕೆಂದ್ರೆ ನಾನು ಮಾಡಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ನಾವೇ ಚೆನ್ನಾಗಿ ಕಲ್ತ್ವಿ ಅಲ್ವಾ, ಸೊ ಇವಾಗ ಆರಾಮಾಗಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಅದು ಅಂಟು ಥರನೂ ಇಲ್ಲ ಯಾವುದು ಕೈಮಾ. ಹಿಂಗೆ ಓಪನ್ ಮಾಡಿದ ತಕ್ಷಣ ಒಳ್ಳೆ ಕೊಬ್ಬರಿ ಮಿಠಾಯಿ ಥರ ಓಪನ್ ಆಯಿತು. ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಕ್ಕೇ ಅದನ್ನು ಮಾಡಬೇಕಾದ್ರೆ ಕರೆಕ್ಟಾಗಿ ಅದೊಂದು ಮೆಜರ್ಮೆಂಟಲ್ಲಿ ಹಾಕೊಬಿಡ್ಬೇಕು. ಒಂದೊಂದು ಸರಿ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದ್ದಾಗ ಕಡಿಮೆ ಹಾಕೋಬೇಕು. ಸೊ ಆ ಥರ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಸಂಡೇ ವ್ಲಾಗ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಫಸ್ಟ್ ಕ್ಲಾಸ್ ಆಗಿತ್ತು ಒಂದು ಕೈಮಾ ಉಂಡೆ ರೆಸಿಪಿ. ಸೊ ಕೈಮಾ ಸಾಂಬಾರು ಮಾಡಿದರೆ ಸಾಕು, ಇನ್ನೇನು ಎಕ್ಸ್ಟ್ರಾ ಬೇಡ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ.
ಬರೀ ಒಂದೇ ಥರ ರೆಸಿಪಿ ಬರೀ ಚಿಕನ್ ಅಂತಲೇ ಮಾಡೋದಕ್ಕಿಂತ ಅಥವಾ ಮಟನ್ ಸಾಂಬಾರು ಅಂತಲೇ ಮಾಡೋದಕ್ಕಿಂತ ಈ ಕೈಮಾ ರೆಸಿಪಿ ಅಂತೂ ನಾವು ಬರೀ ಮನೆ ದೊಡ್ಡವರೇ ಬರಲಿ ಅವರೇ ಮಾಡ್ಕೊಡ್ಲಿ ಅನ್ನೋದಕ್ಕಿಂತ ನಾವು ಟ್ರೈ ಮಾಡಿದ್ರೆ ನಾವು ಇನ್ನೂ ಚೆನ್ನಾಗಿ ಕಲ್ತ್ಕೋತೀವಲ್ವ. ಸೊ ಚೆನ್ನಾಗಿತ್ತು. ಎಲ್ಲ ಮನೆಯವರು ಪಾಪ ಎಲ್ಲರೂ ಕೂಡ ತಿಂದರು, ಇಷ್ಟಪಟ್ಟರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ.